ಹಾಯ್, ನಾನು ಅಕ್ಷತಾ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್, ಈಸಿ ಹಾಗೆ ಫಾಸ್ಟಾಗಿ ಆಗುವಂಥ ರೆಸಿಪಿ ತಂದಿದ್ದೀನಿ. ಏನು ಅಂತಂದರೆ ಮೂಲಂಗಿ ಗೊಜ್ಜು. ಆ್ಯಕ್ಚುಲಿ ನನಗೆ ಮೂಲಂಗಿ ಸ್ಮೆಲ್ ಅಂದ್ರೇ ಆಗ್ತಿರಲಿಲ್ಲ, ಹಾಗಾಗಿ ನಾನು ಮೂಲಂಗಿ ತಿಂತಿರಲಿಲ್ಲ. ಈ ರೆಸಿಪಿ ಗೊತ್ತಾದ ಮೇಲೆ ನಾನು ಸುಮಾರು ಸರಿ ತಿಂದಿದ್ದೀನಿ ಮಾಡಿಕೊಂಡು, ಬಿಕಾಸ್ ಆ ಸ್ಮೆಲ್ಲೇ ಬರಲ್ಲ, ಇದು ಮೂಲಂಗಿ ಗೊಜ್ಜು ಅಂತಲೇ ಗೊತ್ತಾಗಲ್ಲ. ಸೊ ಬನ್ನಿ ಹೇಗಾಗತ್ತೆ ನೋಡೋಣ. ಈ ಇಂಗ್ರೀಡಿಯೆಂಟ್ಸ್ ಬಂದು ಒಗ್ಗರಣೆಗೆ ಫಸ್ಟ್ಲಿ 2 ಟೇಬಲ್ ಸ್ಪೂನ್ ಆಯಿಲು, 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ, 1-2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಕಡಲೆ 4 ಟೇಬಲ್ ಸ್ಪೂನು, ತೆಂಗಿನಕಾಯಿ 3 ಟೇಬಲ್ ಸ್ಪೂನು, ಕೊತ್ತಂಬರಿ ಸ್ವಲ್ಪ, ಖಾರಕ್ಕೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ, ಬೆಳ್ಳುಳ್ಳಿ 10. ಬನ್ನಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಒಂದು ಡರ್ ಅನ್ಸ್ಕೊಂಬರೋಣ. ಈಗ ಇಷ್ಟು ನೈಸ್ ಆದರೆ ಸಾಕು. ಇದಕ್ಕೆ ನಾವು ಮೂಲಂಗಿ ಹಾಕೋಬೇಕು. ನಮ್ಮ ಮೇನ್ ಹಿಡನ್ ಸೀಕ್ರೆಟ್ ಏನು ಗೊತ್ತಾ, ಈ ಮೂಲಂಗಿನಲ್ಲಿರೋ ನೀರನ್ನ ತೆಗೆದು ಹಾಕೋದು. ಈ ಪ್ರೋಸೆಸ್ ಮಾಡೋದ್ರಿಂದಾನೇ ಇದು ಮೂಲಂಗಿ ಗೊಜ್ಜು ಅಂತ ನಮಗೆ ಗೊತ್ತಾಗಲ್ಲ. ದಿಸ್ ಇಸ್ ದ ಹಿಡನ್ ಸೀಕ್ರೆಟ್ ಅಷ್ಟೇ. ಬನ್ನಿ ಮಾಡೋಣ. ಏನಿಲ್ಲ, ನಾವೇನು ತುರ್ಕೊಂಡಿರ್ತೀವಿ ಮೂಲಂಗಿ, ಅದರದ್ದು ನೀರೆಲ್ಲ ತೆಗಿತಾ ಬರಬೇಕು. ಈಗ ಹಿಂಡಿದ್ರೆ ಆ ನೀರೆಲ್ಲ ಹೋಗುತ್ತೆ. ಈ ಪ್ರೋಸೆಸ್ ಮಾಡೋದ್ರಿಂದನೇ ನಮಗೆ ಇದು ಮೂಲಂಗಿ ಗೊಜ್ಜು ಅಂತಲೇ ಗೊತ್ತಾಗಲ್ಲ. ದಿಸ್ ಇಸ್ ದ ಹಿಡನ್ ಸೀಕ್ರೆಟ್. ನನಗೂ ಗೊತ್ತಿರಲಿಲ್ಲ. ಈ ಸೀಕ್ರೆಟ್ ಎಲ್ಲ ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡೇ. ನಾನು ಒಂದ್ಸರಿ ನನ್ನ ಫ್ರೆಂಡ್ ಮನೆಗೆ ಊಟಕ್ಕೆ ಅಂತ ಹೋಗಿದ್ದೆ. ಆವಾಗ ನನಗೆ ಈ ಗೊಜ್ಜು ಹಾಕ್ಬಿಟ್ಟು ರೈಸ್ ಹಾಕಿ ಕೊಟ್ಟಿದ್ರು. ನಾನು ತಿಂದೆ. ಏನು ಚಟ್ನಿ ಇದು ಅಂತ ಕೇಳಿದೆ. ನನಗದು ಚಟ್ನಿ ಥರ ಕಾಣಿಸ್ತಿತ್ತು. ಅವ್ರ ಕಡೆ ಅದು ಗೊಜ್ಜು ಅಂತ ಹೇಳ್ತಾರೆ, ಆದರೆ ಅದು ಗೊಜ್ಜು. ಏನು ಅಂತಂದರೆ ಮೂಲಂಗಿ ಗೊಜ್ಜು ಅಂತ ಹೇಳಿದ್ರು. ನಾನು ಫುಲ್ ಶಾಕು. ನನಗೆ ಸ್ಮೆಲ್ಲೇ ಆಗಲ್ಲ, ನಾನು ಹೇಗೆ ತಿಂದೆ ಅಂತ ನನಗೆ ಶಾಕ್ ಆಯಿತು. ಆವಾಗ ಅವರು ರೆಸಿಪಿ ಹೇಳಿದ್ರು. ಏನು ಅಂದರೆ ಇದೆ, ಈ ಥರ ನೀರೆಲ್ಲ ತೆಗೆದ್ರೆ ಆ ಮೂಲಂಗಿನಲ್ಲಿರೋ ಸ್ಮೆಲ್ಲೇ ಬರಲ್ಲ ಅಂತ. ದಿಸ್ ಇಸ್ ದ ಹಿಡನ್ ಸೀಕ್ರೆಟ್. ನೀವು ಟ್ರೈ ಮಾಡಿ ನೋಡಿ ನಂತರ ಇದ್ರೆ. ಇದು ಒಂದ್ಸರಿ ಹಿಂಗೆ ಎಡ್ಡರ್ ಅನ್ಸ್ಕೊಂಡ್ರೆ ಸಾಕು, 1 ಪಲ್ಸೆ ಸಾಕು. ಮೂಲಂಗಿ ಹಾಕಿದ್ಮೇಲೆ ಜಾಸ್ತಿ ನೈಸ್ ಆಗಿ ರುಬ್ಬಾರ್ದು. ಈಗ ರುಬ್ಬಿರೋದನ್ನೆಲ್ಲ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಕೊಡಬೇಕು, ಹಾಗಾಗಿ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಆಯಿಲ್. ಎಣ್ಣೆ ಕಾದಿದೆ, ಸೊ ಸಾಸಿವೆ ಜೀರಿಗೆ ಹಾಕೋಣ. ಇದಕ್ಕೆ ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಈ ತಡಕ ಚೆನ್ನಾಗಿ ರೆಡಿ ಆಗೋದು. ಇದು ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಇದನ್ನ ಇದಕ್ಕೆ ಹಾಕೊಳ್ಳೋದು. ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಉಪ್ಪು, ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಾವು ವಾಟರ್ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕೋಬೇಕು. ನಮಗೆ ಇದೇ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲ ನಮ್ಗೆ ಇನ್ನೂ ನೀರು ಬೇಕು ಅಂತಂದರೆ ನಾವು ಇವಾಗ ಕೂಡ ಆ್ಯಡ್ ಮಾಡ್ಕೋಬೋದು ವಾಟರು. ನನಗೆ ಸ್ವಲ್ಪ ತೆಳ್ಳಗೆ ಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ವಾಟರ್ ಮಿಕ್ಸ್ ಮಾಡ್ಕೋತೀನಿ. ನಿಮಗೆ ಅದೇ ಕನ್ಸಿಸ್ಟೆನ್ಸಿ ಸಾಕು ಅಂತಂದರೆ ನೀವು ಅಲ್ಲೇ ಸ್ಟಾಪ್ ಮಾಡ್ಬೋದು. ನನಗೆ ಇನ್ನೂ ಒಂದು ಸ್ವಲ್ಪ ಬೇಕು, ಹಾಗಾಗಿ ಹಾಕ್ಕೊಂಡೆ. ತುಂಬ ಘಮ ಅಂತಿದೆ. ಆ ತಡ್ಕ ಹಾಕಿದ್ಮೇಲೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ನೌ ಇಟ್ ಈಸ್ ರೆಡಿ ಟು ಸರ್ವ್. ನೀವು ಮುದ್ದೆ ಜೊತೆ ತಿನ್ಬೋದು, ಅನ್ನದ ಜೊತೆಲೂ ತಿನ್ಬೋದು. ಯಾವುದ್ರಲ್ಲಿ ತಿಂದರೂ ಇದು ಮೂಲಂಗಿದೆ ಗೊಜ್ಜು ಅಂತ ಮಾತ್ರ ಗೊತ್ತಾಗಲ್ಲ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.